ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ 15ನೇ ವಾರದ ಎಲಿಮಿನೇಷನ್ ಅಲ್ಲಿ ರಾಶಿಕಾ ಅವರು ಔಟ್ ಆಗಿ ಆಚೆ ಬಂದಿದ್ದಾರೆ. ಟಾಸ್ಕ್ ಅಂತ ಬಂದರೆ ಅವರು 100% ಕೊಡ್ತಾ ಇದ್ರು. ಸೊ ಫ್ರಮ್ ದ ಡೇ ಒನ್ ಟಾಸ್ಕ್ ವಿಚಾರದಲ್ಲಿ ಎಲ್ಲೂ ಕೂಡ ರಾಶಿಕಾ ಅವರು ಹಿಂದೇಟ್ ಹಾಕಿಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತ ಬಂದರೆ ಅವ್ರ ಕಡೆಯಿಂದ ಅಷ್ಟೇನು ಎಂಟರ್ಟೈನ್ಮೆಂಟ್ ಅಂತೇನು ಸಿಕ್ಕಿಲ್ಲ. ಜೊತೆಗೆ ಅವರ ಮತ್ತು ಸೂರಜ್ ಅವರ ಫ್ರೆಂಡ್ಶಿಪ್ ವಿಚಾರವಾಗಿ ಕೆಲವೊಂದಷ್ಟು ಅವರು ಕನ್ಫ್ಯೂಷನ್ಸ್ಗಳನ್ನು ಮಾಡಿಕೊಂಡ್ರು. ಸೂರಜ್ ಅವರು ಎಲ್ಲೂ ಕೂಡ ರಾಶಿಕಾ ಅವ್ರನ್ನ ಯಾವುದೇ ಹಂತದಲ್ಲೂ ಬಿಟ್ಕೊಟ್ಟಿರಲಿಲ್ಲ. ಬಟ್ ರಾಶಿಕಾ ಅವರು ಬಹಳ ಈಸಿಯಾಗಿ ಸೂರಜ್ ಅವ್ರನ್ನ ಬಿಟ್ಕೊಟ್ರು ಕೆಲವೊಂದಷ್ಟು ವಿಚಾರಗಳಲ್ಲಿ ಅಂತ ಅನ್ನಿಸ್ತು. ಅದು ಮೊನ್ನೆ ಅಂದರೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡಲ್ಲೂ ಕೂಡ ಅದು ಚರ್ಚೆ ಆಯಿತು. ಫ್ರೆಂಡ್ಶಿಪ್ ವಿಚಾರ ಅಂತ ಬಂದಾಗ ಅವ್ರು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ. ಅಂದರೆ ನಾನು ಗೇಮ್ ಥರ ಆಡಲ ಅಥವಾ ಇಲ್ಲಿ ಫ್ರೆಂಡ್ಶಿಪ್ ಯಾರೊಬ್ಬರು ನನ್ನ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ. ಸೊ ಅವ್ರ ಪರವಾಗಿ ನಾನು ಸ್ಟ್ಯಾಂಡ್ ತಗೊಳ್ಳೋದು ಕೂಡ ನನ್ನ ವ್ಯಕ್ತಿತ್ವದ ಭಾಗ ಆಗುತ್ತೆ ಅನ್ನೋದನ್ನು ಎಲ್ಲೋ ಮರೆತರು ಅಂತ ಅನಿಸುತ್ತೆ. ಬರೀ ಟಾಸ್ಕ್ ಅಂತ ಬಂದಾಗ ಅವ್ರು ಆ್ಯಕ್ಟಿವೇಟ್ ಆಗ್ತಿದ್ರು. ಬಟ್ ಎಂಟರ್ಟೈನ್ಮೆಂಟ್ ಅಥವಾ ಎಂಗೇಜ್ಮೆಂಟ್ ಫ್ಯಾಕ್ಟರ್ ಅಂತ ಬಂದಾಗ ಅವ್ರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಯಲ್ಲಿ ಇರಲಿಲ್ಲ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ ಸಾರಿ ಜಯನಗರ ಬೆಂಗಳೂರು. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್. ವಿಶೇಷ ರಿಯಾಯಿತಿ ದರದಲ್ಲಿ ಮಾರಾಟ. ರೇಷ್ಮೆ ಸೇರಿದಂತೆ ಎಲ್ಲ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ. ಅದಷ್ಟೇ ಅಲ್ಲದೆ ಸಾಕಷ್ಟು ಬಾರಿ ಅವರು ಬೇರೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಹಿಂದೆ ಮಾತಾಡ್ಕೊಂಡಿದ್ದು ತುಂಬ ಸಲ ನೋಡಿದ್ದೀವಿ. ಅವರು ಮತ್ತು ರಿಷಾ ಅವರು ಎಸ್ಪೆಷಲಿ ಸ್ಪಂದನ ಮತ್ತು ಕಾವ್ಯ ಅವ್ರ ಬಗ್ಗೆ ತುಂಬ ಮಾತಾಡ್ಕೊಳ್ತಾ ಇದ್ರು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿದ್ದಾರೆ, ಅವ್ರು ಏನು ಟಾಸ್ಕಲ್ಲಿ ಆಡಲ್ಲ ಅಥವಾ ಯಾವ ಕಾರಣದಿಂದ ಇಲ್ಲಿದ್ದಾರೆ ಅಂತ ಇದ್ರು. ಪ್ಲಸ್ ಗಿಲ್ಲಿಯವ್ರ ಬಗ್ಗೆ ಕೂಡ ಗಿಲ್ಲಿ ಯಾವ ಕಾರಣಕ್ಕೆ ಅಂದರೆ ಡಿಸರ್ವಿಂಗ್ ಆಗಿ ಇಷ್ಟರ ತನಕ ಅವನು ಮುಂದುವರ್ಕೊಂಡು ಬರ್ತಾ ಇದ್ದಾನೆ ಗೇಮಲ್ಲಿ ಅನ್ನುವಂತಹ ಒಂದು ಕಂಪ್ಲೇಂಟ್ ಅವರಿಗೆ ಯಾವಾಗಲೂ ಇತ್ತು. ಅದನ್ನು ಎಲ್ಲರ ಹತ್ರ ಕೂಡ ಅವ್ರು ಆ್ಯಕ್ಚುಲಿ ಮಾತಾಡ್ಕೊಂಡು ಬಂದಿದ್ದರು. ನೀವು ಸೀಸನಲ್ಲಿ ನೋಡಿದರೆ ಸೂರಜ್ ಅವ್ರ ಜೊತೆನೂ ಡಿಸ್ಕಸ್ ಮಾಡಿದ್ದಾರೆ, ಗಿಲ್ಲಿ ಹೆಂಗೆ ಬರ್ತಾ ಇದ್ದಾನೆ ಗೊತ್ತಾಗ್ತಿಲ್ಲ ಅನ್ನೋ ರೀತಿಯಲ್ಲಿ. ಪ್ಲಸ್ ಕಾವ್ಯ ಮತ್ತು ಸ್ಪಂದನ ಅವ್ರ ಬಗ್ಗೆ ಅಂತೂ ತುಂಬ ಮಾತಾಡಿದ್ದಾರೆ. ಅವರು ಏನು ಮಾಡದೆ ಹೆಂಗೆ ಬರ್ತಿದ್ದಾರೆ ಅವರು ಅಂತ. ಅದ್ರ ಜೊತೆಗೆ ಬೇರೆಯವ್ರ ಜೊತೆಗೆ ಬೆರೆಯುವಂತಹ ವಿಷಯದಲ್ಲೂ ಕೂಡ ಅವರು ಸ್ವಲ್ಪ ಹಿಂದೆ ಇದ್ದರು. ಫಸ್ಟಿಗೆ ಮಂಜು ಭಾಷಿಣಿ ಅವ್ರ ಜೊತೆಗೆ ಜಂಟಿಯಾಗಿ ಅವರು ಮನೆ ಒಳಗಡೆ ಬಂದರು. ಅವ್ರ ಜೊತೆಗೂ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸಿಕ್ಕಾಬಟ್ಟೆ ಕಷ್ಟ ಆಗಿತ್ತು ಅವ್ರಿಗೆ. ಅದಾದಮೇಲೆ ಯಾಕೆಂದರೆ ರಿಷಾ ಅವ್ರ ಜೊತೆಗೆ ಸ್ವಲ್ಪ ಕಾಣಿಸ್ಕೊಂಡ್ರು. ಬಟ್ ಸೂರಜ್ ಅವ್ರು ಬಂದಮೇಲೆ ಫುಲ್ ಟೈಮ್ ಸೂರಜ್ ಅವ್ರ ಜೊತೆಗೆ ಅವ್ರ ಜೊತೆ ಒಳ್ಳೆ ಬಾಂಡಿಂಗ್ ಆಯಿತು ಅವ್ರಿಗೆ. ಒಳ್ಳೆ ಫ್ರೆಂಡ್ಶಿಪ್ ಅದು. ಬಟ್ ಆ ಫ್ರೆಂಡ್ಶಿಪ್ಪನ್ನು ಕೆಲವೊಂದಷ್ಟು ವಿಚಾರಗಳಲ್ಲಿ ಅಂದರೆ ಸ್ಟ್ಯಾಂಡ್ ತಗೊಳ್ದೇನೆ ಅವರು ಬಿಟ್ಕೊಟ್ರು ಅಂತ ಕೂಡ ಅನಿಸಿದೆ. ಅಂದರೆ ಶಿ ವಾಸ್ ಮೋಸ್ಟ್ಲಿ ಕನ್ಫ್ಯೂಸ್ಡ್ ಅನ್ನೋ ರೀತಿಯಲ್ಲಿ ಅವ್ರು ಆಟ ಆಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಟಾಸ್ಕ್ ಅಂತ ಬಂದಾಗ ಅವರು ಚೆನ್ನಾಗಿ ಆಟ ಆಡ್ತಾಯಿದ್ರು. ಬಟ್ ಅದೇ ಅವ್ರ ಕ್ಯಾಪ್ಟನ್ ಆಗಿ ಟಾಸ್ಕ್ ವಿಚಾರದಲ್ಲಿ ಉಸ್ತುವಾರಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆದರು. ಬೇರೆಯವ್ರ ಒಪಿನಿಯನ್ಗಳನ್ನು ತಗೊಳ್ತಾ ಇದ್ರು. 2 ಟೀಮ್ ಆಗಿತ್ತು, 2 ಟೀಮ್ಗಳಿಂದ ಬರ್ತಾ ಇದ್ದಂತಹ ಇನ್ಪುಟ್ಗಳನ್ನು ಅವರು ತಗೊಳ್ತಾ ಇದ್ರು. ಸೊ ಅಲ್ಲಿ ಸಿಕ್ಕಾಬಟ್ಟೆ ಅವರು ಕನ್ಫ್ಯೂಸ್ ಮಾಡಿಕೊಂಡು ಅದರಿಂದ ಕಳಪೆ ಉಸ್ತುವಾರಿ ಅಂತ ಅವ್ರ ಹೆಸರು ತಗೊಂಡಿದ್ದು ಇದೆ. ಅದರಿಂದ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿದ್ದು ಇದೆ, ಮೈನಸ್ ಆಗಿದ್ದು ಇದೆ. ಬಿಕಾಸ್ ಕರೆಕ್ಟಾಗಿ ಡಿಸಿಷನ್ ಬರಲಿಲ್ಲ ಅಂದಾಗ ಕ್ಯಾಪ್ಟನ್ ಆದವ್ರ ಕಡೆಯಿಂದ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ಮೈನಸ್ ಆಗೇ ಆಗುತ್ತೆ. ಬಿಕಾಸ್ ಟಾಸ್ಕ್ಗಳು ನೇರವಾಗಿ ನಾಮಿನೇಷನ್ ಮೇಲೆ ಕೂಡ ಪರಿಣಾಮಗಳನ್ನು ಬೀರುತ್ತವೆ. ಹಾಗಾಗಿ ಅದಕ್ಕೆ ಕೂಡ ಅವರು ಕಾರಣರಾಗಿದ್ದಾರೆ. ಅದನ್ನು ಬಿಟ್ಟರೆ ತುಂಬ ಗಲಾಟೆ ಮಾಡಿದ್ದಾರೆ ಅವರು. ಫಸ್ಟ್ 2-3 ವೀಕ್ಸ್ ಅಂತೂ ಅವರ ವಾಯ್ಸ್ ಹೇಗಿದೆ ಅಂತ ಕೂಡ ಗೊತ್ತಿಲ್ಲ. ಲಿಟ್ರಲಿ ಫಸ್ಟ್ ವೀಕ್ ಅಂತೂ ಈ ರಾಶಿಕಾ ಅವರು ಹೆಂಗೆ ಮಾತಾಡ್ತಾರೆ, ಅವ್ರ ವಾಯ್ಸ್ ಯಾವ ರೀತಿ ಇದೆ, ಹೆಂಗೆ ಕೇಳಿಸುತ್ತೆ ಅಂತಲೂ ಗೊತ್ತಿರಲಿಲ್ಲ. ಆಫ್ಟರ್ 2-3 ವೀಕ್ಸ್ ಆದಮೇಲೆ ಏನೋ ಇವರು ಮಾತಾಡ್ತಾರೆ, ಇವ್ರ ವಾಯ್ಸ್ ಈ ಥರ ಇದೆ ಅಂತೆಲ್ಲ ಗೊತ್ತಾಗ್ತಾ ಬರ್ತು. ಪ್ಲಸ್ ಅದಾದಮೇಲೆ ತುಂಬ ಜಗಳ ಎಲ್ಲ ಮಾಡ್ಕೊಂಡಿದ್ದಾರೆ ಮನೆ ಒಳಗಡೆ. ಕೊನೆಯದಾಗಿ ಏನಂತ ಹೇಳಿದ್ರೆ ಅಶ್ವಿನಿ ಅವ್ರ ಜೊತೆಗೆ ಮಾಡಿಕೊಂಡಂತಹ ಗಲಾಟೆ ಹೈಲೈಟ್ ಅಂತ ಹೇಳ್ಬೋದು. ಬಿಕಾಸ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಒಂದೇನಂತಂದರೆ ಅಶ್ವಿನಿ ಅವರಿಗೆ ಯಾವುದೋ ಒಂದು ವಿಚಾರಕ್ಕೆ ರಾಶಿಕಾ ಅವರು ಅಂದರೆ ಡಿಸರ್ವಿಂಗ್ ಅಲ್ಲ ಅಂತ ಅಂದ್ಕೊಂಡು ಈ ವೀಕ್ ಇವರು ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಅದೇ ಪಾಯಿಂಟನ್ನು ಇಟ್ಕೊಂಡು ರಾಶಿಕಾ ಅವ್ರಿಗೆ ತುಂಬ ಕೋಪ ಬರುತ್ತೆ. ಆದ್ದರಿಂದ ನಿಮ್ಮ ಥರ ಡಿಪೆಂಡೆನ್ಸಿ ಇಲ್ಲ ಹಾಗೆ ಹೀಗೆ ಅಂತ ಒಂದು ಪಂಚ್ ಬ್ಯಾಗ್ ಮಾಡುವಂತಹ ಟಾಸ್ಕಲ್ಲಿ ಅವರು ಆ ವಿಷಯನ ಇಟ್ಕೊಂಡು ಅಶ್ವಿನಿ ಅವ್ರಿಗೆ ಕೊಡ್ತಾರೆ. ಅಶ್ವಿನಿ ಅವರು ಅದರಿಂದ ಇನ್ನಷ್ಟು ಕೋಪಗೊಂಡು ನಿಮಗೆ ರಘು ಅವರು ತೊಡೆಯಬೇಕು, ಹೆಗ್ಲಬೇಕು ಅಂತೆಲ್ಲ ಆ ಥರದ ಮಾತುಗಳನ್ನೆಲ್ಲ ಆಡ್ತಾರೆ. ಸೊ ಅಲ್ಲಿ ಇನ್ನೊಂದು ಸ್ವಲ್ಪ ಅದು ಫ್ಯೂರಿಯಸ್ ಆಗಿ ಮತ್ತೆ ಜಗಳ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಸೊ ಅದನ್ನು ತಲೆಯಲ್ಲಿಟ್ಕೊಂಡು ಲಾಸ್ಟ್ ವೀಕ್ ಆಲ್ಮೋಸ್ಟ್ ಅವರು ಅಶ್ವಿನಿ ಅವರಿಗೆ ಹೋಗೇ ಬಾರೆ ಅಂತ ಅಂದ್ಕೊಂಡು ಆ ಥರದ್ದೆಲ್ಲ ಜಗಳ ಎಲ್ಲ ಸಿಕ್ಕಾಬಟ್ಟೆ ಮಾಡಿಕೊಂಡ್ರು. ಅದೆಲ್ಲವೂ ಕೂಡ ಅವರ ಆಟದ ಮೇಲೆ, ಜನ ನೋಡ್ತಾ ಇರುವಂತಹ ರೀತಿ ಮೇಲೆ ಪರಿಣಾಮಗಳನ್ನು ಬೀರಿರುತ್ತೆ. ಟಾಸ್ಕ್ ಅಂತ ಬಂದಾಗ ನಾನು ಆಗಲೇ ಹೇಳಿದಾಗೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ವ್ಯಕ್ತಿತ್ವ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಏನೂ ಇರಲಿಲ್ಲ. ಮತ್ತು ತುಂಬ ಕನ್ಫ್ಯೂಸ್ಡ್ ಆಗಿರ್ತಾಯಿದ್ರು.
ಮಾತಾಡೋಕ್ಕೆ ಹೋದರೆ ಜಗಳ ಆಡ್ತಾಯಿದ್ರು. ಇನ್ಫ್ಯಾಕ್ಟ್ ಸೂರಜ್ ಅವ್ರನ್ನ ಹೊರತುಪಡಿಸಿ ಸೂರಜ್ ಜೊತೆಗೂ ಜಗಳ ಆಡಿದ್ದಾರೆ. ಅದನ್ನು ಬಿಟ್ಟರೆ ಬೇರೆಯವ್ರ ಜೊತೆ ತುಂಬ ಜಗಳಗಳನ್ನು ಅವ್ರು ಮಾಡಿಕೊಂಡ್ರು. ಗಿಲ್ಲಿ ಅವರನ್ನು ಕಂಡ್ರೆ ಅವರಿಗೆ ಆಗ್ತಾನೇ ಇರಲಿಲ್ಲ. ಐ ಥಿಂಕ್ ಈಗ ಹೊರಗಡೆ ಬಂದಾದ್ಮೇಲೆ ಬಹುಶಃ ಅವರಿಗೆ ಅರ್ಥ ಆಗಿರುತ್ತೆ ಯಾರ್ಯಾರ ಕ್ರೇಜ್ ಯಾವ್ಯಾವ ರೀತಿ ಇದೆ ಅಂತ. ಆ್ಯಂಡ್ ಇನ್ನೂ ಬಟ್ ಎವ್ರಿಥಿಂಗ್ ಸೆಡ್ ಆ್ಯಂಡ್ ಡನ್, ಅವರ ಆಟಕ್ಕೆ ಮತ್ತು ಟಾಸ್ಕ್ಗಳಲ್ಲಿ ಅವರು ಹಾಕಿದಂತಹ ಶ್ರಮಕ್ಕೆ ಒಂದು ಅಪ್ರಿಸಿಯೇಷನ್ ಬರಲೇಬೇಕಾಗಿತ್ತು. ಬಿಕಾಸ್ ಅತಿ ಹೆಚ್ಚು ಬಾರಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆಯಾಗಿ ಟಾಸ್ಕ್ಗಳನ್ನು ಆಡಿ ಆಯ್ಕೆಯಾಗಿ ಇಂಡಿವಿಜುವಲ್ ಆಗಿ ಲೈಕ್ ಅಂದರೆ ತಮ್ಮ ಪೊಟೆನ್ಷಿಯಲನ್ನು ತೋರಿಸ್ಕೊಂಡು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗ್ತಿದ್ದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ರಾಶಿಕಾ. ಸಾಕಷ್ಟು ಬಾರಿ ಅದು ಫೈನಲ್ ಆಗಿ ಒಂದು ವೋಟಿಂಗ್ ಎಲ್ಲ ಬಂದು ಮಿಸ್ ಆಗ್ತಾ ಇತ್ತು. ಬಟ್ ಏನೋ ಒಂದು ರೀಸನಿಗೆ ಮಿಸ್ ಆಗಿಬಿಟ್ಟಿರೋದು. ಇನ್ಫ್ಯಾಕ್ಟ್ ಧನುಷ್ ಅವ್ರು ಏನು ಕ್ಯಾಪ್ಟನ್ ಆದ್ರಲ್ವಾ ಲಾಸ್ಟ್ ವೀಕ್ ಅದು ಕೂಡ ರಾಶಿಕಾ ಅವ್ರಿಗೆ ಹೆಂಗೋ ಒಂದು ರೀತಿಯಲ್ಲಿ ಮಿಸ್ ಆಯಿತು. ಬಿಕಾಸ್ ಆ ವೀಕ್ ಕೂಡ ಸಕ್ಕತ್ತಾಗಿ ಆಡಿದರು. ಆ ವೀಕ್ ಕೂಡ ಅಪ್ರಿಸಿಯೇಷನ್ ಬರಲಿಲ್ಲ ರಾಶಿಕಾ ಅವರ ಆಟಕ್ಕೆ. ಕೊನೆಗೆ ಹೋಗುವಾಗ ಕೂಡ ಈಗಾದರೂ ಅಟ್ಲೀಸ್ಟ್ ಒಂದು ನೀವು ಟಾಸ್ಕ್ ವಿಚಾರ ಅಂತ ಬಂದಾಗ ಸಖತ್ತಾಗಿ ಆಡಿದ್ದೀರಾ ಅಂತ ಒಂದು ಅಪ್ರಿಸಿಯೇಷನ್ ತುಂಬ ಚೆನ್ನಾಗಿ ದೊಡ್ಡದಾಗಿ ಬರಬೇಕಾಗಿತ್ತು, ಬಂದಿಲ್ಲ. ಬಟ್ ಇನ್ನೊಂದು ವಿಚಾರದಲ್ಲಿ ಅವರು ಸುಳ್ಳು ಹೇಳಿರೋದಂತೂ ಹೌದು. ಅದು ಯಾವುದು ಅಂತ ಹೇಳಿದ್ರೆ ರಕ್ಷಿತಾ ಅವ್ರ ಜೊತೆಗೆ ಒಂದು ನಾಮಿನೇಷನ್ ಜಗಳ ಆಗುತ್ತೆ. ರಕ್ಷಿತಾ ಅವ್ರು ಏನೋ ಒಂದು ಕಾರಣ ಕೊಡ್ತಾರೆ, ಅನ್ಕಂಫರ್ಟಬಲ್ ರೀಸನ್ ಅದು ಇದು ಅಂತ ಅಂದ್ಕೊಂಡು ರಘು ಅವ್ರ ವಿಚಾರಕ್ಕೆ. ಸೊ ಆಗ ರಾಶಿಕಾ ಅವರು ಕೋಪಗೊಂಡು ಅಗೈನ್ ರಕ್ಷಿತಾ ಅವ್ರಿಗೆ ಬಯೋಕ್ಕೆ ಶುರು ಮಾಡ್ತಾರೆ. ನೀವು 3rd ವೀಕ್ ತನಕ ನಿಮ್ಮ ಪರವಾಗೇ ಇತ್ತು ಎಲ್ಲ, ಯಾಕೆಂದರೆ ಸಿಚುವೇಶನ್ಸ್ ಎಲ್ಲ. ಸೊ ಅದಾದಮೇಲೆ ನೀವು ಯಾವ ರೀತಿ ಬದಲಾದ್ರಿ, ಯಾವ ರೀತಿ ನೀವು ಮ್ಯಾನಿಪುಲೇಟ್ ಮಾಡ್ತೀರಾ, ಯಾವ ರೀತಿ ನೀವು ಡ್ರಾಮಾ ಮಾಡ್ತಿದ್ದೀರಾ ಅಂತ ನಮ್ಮನೆಯವರು ನೋಡಿದ್ದಾರೆ, ಎಲ್ರಿಗೂ ಗೊತ್ತಾಗಿದೆ ಅಂತ ಹೇಳ್ತಾರೆ. ಅಂದರೆ ನಮ್ಮನೆಯವ್ರಿಗೂ ನೋಡಿದ್ದಾರೆ ಅಂತ ಅವ್ರ ಬಾಯಲ್ಲಿ ಬಂದಿದೆ. ನಮ್ಮನೆಯವರು ಅಂತಂದರೆ ಅದು ಫ್ಯಾಮಿಲಿ ಅಂತ ತಾನೇ ಅರ್ಥ. ಅದನ್ನು ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ, ಹಂಗಾರೆ ನಿಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮನ್ನು ನೋಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಬಂದು ನಿಮಗೆ ಹೇಳಿದ್ರಾ, ನಿಮಗೆ ಫೀಡ್ಬ್ಯಾಕ್ ಕೊಟ್ರಾ, ಅದನ್ನು ನೋಡ್ಕೊಂಡು ನೀವು ಆಟ ಆಡ್ತಿದ್ದೀರಾ, ಹಾಗಾದರೆ ರೂಲ್ಸ್ ಬ್ರೇಕ್ ಮಾಡಿದ್ರಾ ಅಂತ ಕರೆಕ್ಟ್ ಪಾಯಿಂಟನ್ನೇ ಅವ್ರು ತಗೊಂಡಿದ್ರು. ಬಟ್ ಅದೆಲ್ಲೋ ಒಂದು ಕಡೆ ಪಂಚಾಯಿತಿಯಲ್ಲಿ ಸರಿಯಾಗಿ ಡಿಸ್ಕಸ್ ಆಗಲಿಲ್ಲ, ಅದೇನೋ ಬೇರೆ ರೀತಿಯಲ್ಲೂ ಹೋಯಿತು. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಕೂಡ ಸಾಕಷ್ಟು ಪರವಿರೋಧ ಚರ್ಚೆಗಳಾಗ್ತಾ ಇದೆ. ಪರವಿರೋಧ ಏನೂ ಇಲ್ಲ, ವಿತ್ ಪ್ರೂಫ್ ಈಗ ಜನ ಹಾಕ್ತಾ ಇದ್ದಾರೆ. ಅವರು ನಮ್ಮ ಮನೆಯವರು ನಿನ್ನ ಆಟವನ್ನು ನೋಡಿದ್ದಾರೆ, ನೀನೆಷ್ಟು ಮ್ಯಾನಿಪುಲೇಟಿವ್, ನೀನೆಷ್ಟು ಡ್ರಾಮಾ ಅಂತ ನೋಡಿದ್ದಾರೆ ಅಂತ ಅವರ ಬಾಯಿಂದನೇ ಬಂದಿದೆ ಅದು. ಸೊ ಆ ವಿಷಯದಲ್ಲಿ ಅವರು ಸುಳ್ಳು ಹೇಳಿದ್ದಾರೆ. ಸುಳ್ಳು ಹೇಳಿ ಈಗ ಸಿಕ್ಕಾಕೊಂಡಿದ್ದಾರೆ. ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ಈಗ ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ರಾಶಿಕಾ ಅವರ ಆಟದ ಬಗ್ಗೆ ನನಗೆ ಹೇಳೋದಕ್ಕೆ ಇದ್ದಿದ್ದು. ಅಫ್ಕೋರ್ಸ್ ಅವರನ್ನು ಸಂದರ್ಶನ ಮಾಡುವಂತಹ ಒಂದು ಸಿಚುವೇಶನ್ ಬರುತ್ತೆ, ಈಗ ಮಾಡ್ತೀವಿ ಇವತ್ತು ಅಥವಾ ನಾಳೆ ಅವರನ್ನು. ಸೊ ಅವ್ರಿಗೇನೆಲ್ಲ ಪ್ರಶ್ನೆ ಕೇಳಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಅವ್ರು ಹೋಗಿದ್ರದ ಬಗ್ಗೆ ಪ್ಲಸ್ ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಅವರ ಆ ಒಂದು ಜಗಳದ ಬಗ್ಗೆ ನಿಮಗೇನು ಅನ್ನಿಸ್ತು ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.